ಹೇಗೆ ತೆಳುವಾಗಿ ಉಜ್ಜಬೇಕು, ಪೇಪರ್ ಥರ ಇರಬೇಕು, ಹಪ್ಪಳ ಥರ ಇರಬೇಕು. ಕರೆದ ವಿಷಯ ಸಾಕಷ್ಟು ಟೆಕ್ಸ್ಟ್ ತಗೊಂಡಿರ್ತೀವಿ, ಇಷ್ಟಕ್ಕೆ ಶ್ರಮ ಪಟ್ಟಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ. ಅದು ಇಷ್ಟ ಅದೇ ನಿಮಗೆ ನನಗೆ ಮರ್ತೋಗ್ತಾ ಇದೆ ಈ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವತ್ತು ಈ ಥರ ನಾನು ಡ್ರೆಸ್ನ ಹಾಕ್ಬಿಟ್ಟಿದ್ದೀನಿ ಅಂತಂದರೆ, ಸ್ಯಾರಿನ ಹಾಕ್ಬಿಟ್ಟಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ ಏನೂ ಇಲ್ಲ, ಹೊಸ ವರ್ಷದ ದಿನ ಈ ಸ್ಯಾರಿ ಹಾಕೋಬೇಕು ಅಂತ ಪ್ಲ್ಯಾನ್ ಇತ್ತು, ರೀಲ್ಸ್ ಮಾಡಬೇಕು ಅಂತ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದು ತೊಗೊಂಡಿದ್ದಂಥದ್ದು ಕ್ಲಿಪ್ಪಿಂಗು ಹೊಸ ವರ್ಷದ ದಿನ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಹ್ಯಾಪಿ 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 ನ್ಯೂ ಇಯರ್. ಹೇಗಿದೆ ನನ್ನ ಒಂದು ಸ್ಯಾರಿ, ಹೇಗಿದೆ ಬ್ಲೌಸ್, ಹೇಗಿದೆ, ಚೆನ್ನಾಗಿದೆಯಾ? ಓಕೆನಾ. ನಾನು ಏನಪ್ಪ ನಿಮ್ಮನ್ನು ಕೇಳಲಿಕ್ಕೆ ಅಂತ ಬ್ಲಾಗ್ ಮಾಡಿದೆ. ಏನು ಅಂತಂದರೆ, ಈ ಒಂದು ಹೇರ್ ಸ್ಟೈಲ್ ಇದೆಯಲ್ಲ, ಹೇರ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಹೇಗೆ ಅಂತ ಗೊತ್ತಾ? ನೋಡಿ, ಹೆಂಗೆ ಅಂತಂದರೆ ಈ ಥರ ಹೇರ್ನ ಬಿಟ್ಟು ಡ್ಯಾನ್ಸ್ ಮಾಡೋದಿದೆ. ಅದನ್ನು ಡ್ಯಾನ್ಸ್ ಮಾಡೋದು ಅಂತನೋ ಅಥವಾ ಇನ್ನೊಂದು ಥರ ಇದೆ. ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ಥರ ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಆಯ್ತಾ ನಿಂದು? ಆಯಿತು. ಈ ಥರ ಜುಟ್ಟು ಬಿಡೋದು. ಈ ಥರ ಬಿಡೋದು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಡ್ಯಾನ್ಸಿಗೆ, ಈಗ ನಾವು ಮಾಡ್ತಿರೋ ಅಂಥ ಒಂದು ಡ್ಯಾನ್ಸಿಗೆ ಈ ಥರ ಚೆನ್ನಾಗಿರುತ್ತೋ, ಹೇರ್ ಬಿಟ್ಟರೆ ಚೆನ್ನಾಗಿರುತ್ತೋ ಅಂತ ತುಂಬಾ ಕನ್ಫ್ಯೂಸ್ ಆಗಿ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಈ ಥರ ಹಿಂಗೆ ಎತ್ತಿ ಕಟ್ಟಿ ರೀಲ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನೋ ಅಥವಾ ಈ ಥರ ಹೇರ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ಕೊಕ್ಕನ ಇವರು ಇನ್ನೂ ಡ್ರೆಸ್ ಆಗಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಹಿಂಗೆ ಕಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಿದೆಯಾ? ಹಿಂಗಿದೆ, ಹೇಗಿದೆ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೊಳ್ಳೆ ರೀಲ್ಸ್ ಹಾಕಬೇಕು ಅಂತ ಡ್ರೆಸ್ ಆಗಿರೋವಂಥದ್ದು ನೀವು ನೋಡಿ ಹಾರಿಸಿ. ಕೊಕ್ಕನ ಇವರು ನೋಡಿ, ಇನ್ನೇನು ಮೇಕಪ್ ಮಾಡ್ಕೊಳ್ಳೋದ್ರಾಗಿದ್ದಾರೆ. ಸಕ್ಕತ್ತಾಗಿ ಕಾಣುತ್ತಿದ್ದು. ಚೆನ್ನಾಗಿ ಕಾಣುತ್ತಾ? ಅಂತ ಅದಕ್ಕೆ ಇಲ್ಲಿ ನೋಡಿ, ಚೆನ್ನಾಗಿ ಕಾಣುತ್ತೀನಿ. ಹೌದಾ ಫ್ರೆಂಡ್ಸ್? ಇದು ಚೆನ್ನಾಗಿ ಕಾಣುತ್ತಂತೆ ಫ್ರೆಂಡ್ಸ್. ಹೇರ್ ಸ್ಟೈಲ್ ನಮ್ಮ ಕುಕ್ಕು ಹೇಳ್ತಿದೆ. ಕುಕ್ಕನ್ನ ಈ ಮರಿ ನೋಡ್ಕೊ. ಓ ಹೌದಾ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಅಯ್ಯಯ್ಯೋ, ಡಿಪ್ಪೋ. ಹಾಂ, ಈಗ ಚೆನ್ನಾಗಿದೆಯಾ? ತಿರುಗಿಂದೆ ನೋಡಿ, ಇದು ನಾನೇ ಹೊಲ್ಕೊಂಡಿದ್ದಂಥ ಬ್ಲೌಸ್ ಸ್ಟಿಚಿಂಗ್. ಹೇಗಿದೆ? ನಾನು ಒಂದು ಐಡಿಯಾ ಮೇಲೆ ಹೊಲ್ದಿದ್ದೀನಿ, ಬಟ್ ಆದರೆ ಬೇರೆಯವರಿಗೆಲ್ಲ ಹೊಲಿಗೆ ಬರಲ್ಲ. ನನಗೆ ಹೆಂಗೆ ಬರುತ್ತೆ ಹಂಗೆ ಹೋದು ಹಿಂಗೆ ಹಾಕ್ಕೊಬಿಟ್ಟಿದ್ದೀನಿ. ಚೆನ್ನಾಗಿದೆಯಾ? ಕೂಕು ಬ್ಲೌಸು ಕೂಡ ನಾನೇ ಹೊಲ್ದಿರೋದು. ಹೆಂಗಿದೆ? ಹಾಂ, ಸೂಪರ್. ಕೂಕು ಸ್ಯಾರಿ ನೀಟಾಗಿ ಉಟ್ಕೊಳ್ಳಿ, ಯಾವಾಗ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಬೆಳಗ್ಗೆ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಚಪಾತಿನ ಹೇಗೆ ಉಜ್ಜೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ತೆಳುವಾಗಿ ಉಜ್ಜಬೇಕು, ಪೇಪರ್ ಥರ ಇರಬೇಕು, ಹಪ್ಪಳ ಥರ ಇರಬೇಕು. ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಮ್ಮ ಕುಕ್ಕಕ್ಕೆ ಸ್ಯಾರಿ ಪಿನ್ನ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಬಾಯ್. ಕಾಕಾಯ್ ಏನು ಮಾಡ್ದ ಫ್ರೆಂಡ್ಸ್? ನೋಡಿ ಎಷ್ಟು ತೆಳ್ಳಗೆ, ಎಷ್ಟು ಚೆನ್ನಾಗಿ ಉಜ್ಜಿದ್ದೀನಿ. ಎಷ್ಟು ತೆಳ್ಳಗೆ ಹೆಂಗೆ ಉಜ್ಜೋದು ಗೊತ್ತಾ? ಒಂದು ಸಿಂಪಲ್ ಅದ ನೋಡಿ, ಇಷ್ಟು ತೆಳ್ಳಗಿದೆ. ಇಷ್ಟು ತೆಳ್ಳಗೆ ಹೆಂಗೆ ಉಜ್ಜೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈ ಥರ ನೀಟಾಗಿ ಒಂದು ಕಡೆಯಿಂದ ಉಜ್ಕೊಂಬರೋದು. ನೆಕ್ಸ್ಟು ಎರಡಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಇರುತ್ತಲ್ಲ, ಈ ಥರ ಅಷ್ಟು ತೆಳ್ಳಗೆ ಬರಬೇಕಂದ್ರೆ ಒಂದು ಕಡೆಯಿಂದ ಹಿಂಗೆ ಉಜ್ಜಬೇಕು. ನಾನು ಈ ಥರನೇ ಉಜ್ಜೋದು, ಅಷ್ಟು ತೆಳ್ಳಗೆ ಬರೋದಕ್ಕೆ.
ಇದನ್ನು ಮತ್ತೆ ಉಲ್ಟಾ ಹಾಕೋಬೇಕು, ಯಾಕಂದ್ರೆ ಕಚ್ಕೊಳ್ಳುತ್ತಲ್ವ. ಉಲ್ಟಾ ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ಒಂದು ಸ್ವಲ್ಪ ಸೊಟ್ಟಾಯಿತು. ಪ್ರತಿಯೊಂದಕ್ಕೂ ರೊಟೇಟ್ ಮಾಡ್ತಾಯಿದ್ರೆ ಇಷ್ಟು ತೆಳು ಬರೋದು ಅಷ್ಟು ಚಾನ್ಸ್ ಕಮ್ಮಿ, ದಪ್ಪ ಬರುತ್ತೆ ಸ್ವಲ್ಪ. ಕಡೆಯಿಂದ ತಿರುಗಿಸ್ಬಾರ್ದು, ನಾವು ಈ ಥರ ಉಜ್ಜಬೇಕು. ಬೇರೆ ಎಲ್ಲವೂ ಚೆನ್ನಾಗಿ ಬಂದ್ವು, ಇದು ಒಂದು ಯಾಕೋ ಸ್ವಲ್ಪ ಚೆನ್ನಾಗಿ ಬಂದೈತೇನಿಲ್ಲ. ಇಲ್ಲ ಈ ಥರ ಉಜ್ಜಬೇಕು, ತೆಳ್ಳು ಬರುತ್ತೆ. ತೆಳ್ಳು ಈ ಥರ ಇದ್ದರೆ ಒಂದು ಹೊತ್ತು ತಿನ್ಬೋದು. ಈ ಥರ ಉಜ್ಜಬೇಕು, ಈ ಕಡೆಯಿಂದ ಅರ್ಗೆಲ್ಲ ಉಜ್ಕೊಂಡು ಬರಬೇಕು. ನಿಧಾನಕ್ಕೆ ಇದನ್ನು ತಕ್ಕೋಬೇಕು. ನೋಡಿ ಇಷ್ಟು ತೆಳು ಬಂತು. ಇದೊಂದು ಚೂರು ಇದಾಯ್ತು, ಇನ್ನು ಮಿಗ್ದವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ. ಮೈ ಗುಡ್ನೆಸ್. ನಾನು ಚಪಾತಿ, ಅದಕ್ಕೆ ನಾನು ಚಪಾತಿನ ಆಶನ್ಗೆ ಒಂದು ಕ್ವಶನ್ ಮಾಡೋಕೆ ಕಷ್ಟ. ನೋಡಿ ಎಷ್ಟು ತೆಳು ಬಂದಿದೆ. ಆಶನ್ಗೆ ಜಾಸ್ತಿ ನೋಡಿ ಎಷ್ಟು ತೆಳು ಬಂದಿದ್ದಾವೆ. ಸೊಕ್ಕತ್ತಳು ಒಳ್ಳೆ ಹೆಂಗಿದಾವೆ ಹಪ್ಪಳ ಇರುತ್ತೆ, ಹಪ್ಪಳ ಅದಕ್ಕಿಂತ ತೆಳು ಬಂದಿದ್ದಾವೆ. ತುಂಡೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟೇ ಉಂಡೆ ತಗೊಂಡ್ರೆ ಜಾಸ್ತಿ ದೊಡ್ಡದಿಲ್ಲ, ಇದಕ್ಕಿಂತ ದೊಡ್ಡ ತಗೊಬಂದು ದಪ್ಪ ಬರುತ್ತೆ. ಆಶಂಗೆ ಪಲಾವಲ್ಲಿ ಅನ್ನದ ರೈಸ್ ಐಟಮಲ್ಲಿ ತಲೆ. ಆಶಂಗೆ ದಿನನೂ ಪಲಾವಲ್ಲಿ ಮೆಂತ್ಯ ಭಾತು, ಪಲಾವು, ಕಾಳು ಭಾತು ಅಂತ ಮಾಡ್ತೀನಿ. ಅದಕ್ಕೂ ಕೂಡ ಸ್ಪೆಷಲ್ ಕಾಳು ಭಾತು ಅಂತ ಮಾಡ್ತೀನಿ. ಕಾಳು ಭಾತು, ಟೊಮಟೊ ಭಾತು, ಅಷ್ಟನ್ನ ಬರೀ ರಿಪೀಟ್ ಊನೆ ಮಾಡೋಕ್ಕಿರೋ ಅವಳು 3 ಹೊತ್ತು ಅವನು ಊಟ ಮಾಡ್ತಾಳೆ. ಅದೇ ಥರದ್ದು ರೈಸ್ ಐಟಮ್. ನನಗೆ 3 ಹೊತ್ತು ಚಪಾತಿ ಕೊಟ್ಟರೆ ಖಾಲಿ ಓಡಾಡ್ಕೊಂಡು ಕೂಡ ತಿಂದ್ಬಿಡ್ತೀನಿ ನಾನು. ವಾಷಿಂಗೆ ಪಲಾವ್ ಇಷ್ಟ, ನನಗೆ ಚಪಾತಿ ಇಷ್ಟ. ಮನೆಗೆ 2 ಐಟಮ್ ಬಿಟ್ಟು ಬೇರೆ ಏನು ಮಾಡೋದು. ಅದಕ್ಕೆ ನಾನು ರೆಸಿಪಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಮನೆಗೆ 2 ಬಿಟ್ಟರೆ ಇನ್ನು ಯಾವ ಓಡ್ತಾಯಿಲ್ಲ. ಬನ್ನಿ, ಇಲ್ಲಿ ನಮ್ಮ ಮನೇಲಿ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ. ಕಾಯಿ ಇದೆ ಬಟ್ ಕಾಯಿ ಹಾಕಿಲ್ಲ. ಹಾಗಲಕಾಯಿ ಪಲ್ಯ ತುಂಬ ದಿನ ಆಗೋಯ್ತು. ಹಾಗಲಕಾಯಿ ಪಲ್ಯ ಮಾಡಲ್ಲ. ಏನು ಪಲ್ಯ ಮಾಡೋದು ತಲೆ ಕೆಟ್ಟೋಗೋದ. ಈ ಥರ ನೋಡಿ ಚೆನ್ನಾಗಿದೆಯಲ್ಲ ಪಲ್ಯ. ಅದರಲ್ಲೂ ಕಪ್ಪು ಹಾಗಲಕಾಯಿ ಬರುತ್ತಲ್ಲ, ಕಪ್ಪು ಗ್ರೀನ್ ಬ್ಲ್ಯಾಕ್ ಗ್ರೀನ್ ಬರುತ್ತಲ್ಲ, ಆ ಥರದೊಂದು ಹಾಗಲಕಾಯಲ್ಲಿ ಈ ಒಂದು ಪಲ್ಯ ಮಾಡಿದ್ದೀನಿ. ಅದಕ್ಕೆ ಏನು ಹಾಕಿದ್ದೀನಿ ಅಂತ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಒಗ್ಗರಣೆ ಚೆನ್ನಾಗಿರುತ್ತೆ ಅಂತ. ಇವತ್ತು ಚಪಾತಿ ಹಾಗಲಕಾಯಿ ಪಲ್ಯ ನಮ್ಮ ಮನೇಲಿ. ಫ್ರೆಂಡ್ಸ್, ನಂದು ಕೂಗುದು ಡ್ರೆಸ್ ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ನಾನು ಕೂಗು ಪ್ಲಸ್ ನಾನೇ ಹೊಂದಿದ್ದು. ಬಂದ್ಮೇಲೆ ಮಾಡೋಣ. ಇವಾಗ ರಿಹರ್ಸಲ್ ಮಾಡಬೇಕು ನಾವು. ರಿಹರ್ಸಲ್ ಮಾಡೋಣ. ರಿಹರ್ಸಲ್ ಮಾಡ್ತಾ ಇದೀವಿ. ಕಾಣ್ತದೆ ಹೇಗೆ ಗೊತ್ತಿಲ್ಲ ಕ್ಯಾಮ್ರಾಗೆ. ಜೋರು ಕುಡಿಬೇಕು. ಅಲ್ಲಿ ಕುಡಿಯೋದು 2 ಸರ್ತಿ. ಆಗಲೇ ಇದೆ. ತಿರ್ಗಾ ಹಂಗೆ ಇರಬೇಕು. ಮದುವೆ ಬಂದು ಅಷ್ಟೇ ನೋಡಿ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತೀವಿ. ವೀಡಿಯೋ ಮಾಡೋಕೆ ಅಷ್ಟು ಸುಲಭ ಆಗಲ್ಲ, ಓಕೆನಾ? ಈ ಒಂದು ಡ್ರೆಸ್ ತೊಗೊಂಡಿದ್ದು ಕತೆ ಬಂದು ಹೇಳ್ತೀನಿ. ಹೋಗಿ ವೀಡಿಯೋ ಮಾಡೋ ಟೈಮಲ್ಲಿ ಈಗ 4 ಗಂಟೆ ಆಯಿತು. ಫಸ್ಟು ನನಗೆ ಬೇರೆ ಕೆಲಸ ಇದೆ. ಹೋಗಿ ಡ್ರಾಯಿಂಗ್ ಆಮೇಲೆ ಹೇಳ್ತೀನಿ. ಯಾಕೆ ಅಂದರೆ ಈ ಡ್ರೆಸ್ ತೊಗೊಂಡಿದ್ದು ಕತೆ ಹೇಳ್ತೀನಿ. ಎಷ್ಟು ದಿನ ಆಯಿತು ನಾವು ಇವಾಗ ಮಾಡ್ತಿರೋದು ಅನ್ನೋದಕ್ಕೆ ಕಾರಣ ಹೇಳ್ತೀನಿ. ಲೆಟ್ಸ್ ಗೋ. ಅದು ಮಾಡಿದ್ದಿ. ಹಾಯ್ ಫ್ರೆಂಡ್ಸ್, ಹೋದ್ವಿ, ವಿಡಿಯೋ ಮಾಡ್ಕೊಂಡ್ವಿ, ಬಂದ್ವಿ. ಇವಾಗ ಏನಪ್ಪ ಅಂತಂದರೆ ಇದರಲ್ಲಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ನೀವು ಹೇಳಬೇಕಂತೆ. ಹೇಳಿದ್ರು ಹೇಳಿದ್ರು ನಾನು ಎಲ್ಲಿ ಹೇಳಿದೆ? ನಾನು ಸಾಧ್ಯವಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾರ ಸ್ಯಾರಿ ಚೆನ್ನಾಗಿದೆ ಅಂತ. ಈ ಒಂದು ಸ್ಯಾರಿ ಯೆಲ್ಲೋ ಕಲರ್ದು ನಾನು ಹಾಕ್ಕೊಂಡಿದ್ದೆ. ಹಿಂಗೆ ಚೆನ್ನಾಗಿ ಕಾಣುತ್ತಿಲ್ಲ. ಚೆನ್ನಾಗಿ ಕಾಣುತ್ತೆ. ನಮ್ಮ ಸ್ಕೂಲಾಗೆ ನಮ್ಮ ಟೀಚರ್ಸ್ ಎಲ್ಲ ಹಿಂಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಇಷ್ಟ ಆಗಿರ್ತಾರೆ. ಹಾಕೊಂಡ್ರೆ ಹಿಂಗೆ ಹಾಕೊಂಡ್ರೆ ಪೂರಲ್ಲಿ ಹಿಂಗೆ ಅಲ್ಲ? ಹಾಂ ಫ್ರೆಂಡ್ಸ್, ಚೆನ್ನಾಗಿದೆಯಾ? ಈ ಒಂದು ಬ್ಲೌಸ್ನ ನಾನೇ ಹೊಲಿದಿದ್ದು, ಎಲ್ಲೂ ಕೊಂಡ್ಕೊಂಡಿದ್ದಲ್ಲ. ಬಟ್ ಕ್ಲಾತ್ ಮಾತ್ರ ಮೀಶೋದಲ್ಲಿ ಕೊಂಡ್ಕೊಂಡಿದ್ದು. ಆಗಲೇ ಹೇಳಿ ಹೋದ್ನಲ್ಲ,
ನೀವು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ, ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಹೋಗಿ ಫಸ್ಟ್ ಯೂಸ್ ಮಾಡ್ಕೊಂಡು ಬರ್ತೀವಿ, ಫೋಕಸ್ ಇಲ್ಲ ಇನ್ನೊಂದು. ಆಲೆ ಸಂಜೆ ಆಗ್ತಾಯಿತ್ತು, ನಾವು ಹೋದಾಗಲೇ 4:15 ಆಗೋಗ್ಬಿಟ್ಟಿತ್ತು. ನಾವು 4 ಗಂಟೆ ಆಗೋಗ್ಬಿಟ್ಟಿತ್ತು. ನಾವು ಮತ್ತೆ ಬೇರೆ 6 ಗಂಟೆ ಅಷ್ಟೊತ್ತಿಗೆ ಎಷ್ಟು ಟೇಕ್ ತೊಗೊಂಡ್ವಿ ಇವತ್ತಷ್ಟು ವರ್ಸ್ಟ್ ಟೇಕ್ಸು ಎಲ್ಲೂ ಇಲ್ಲ, ಎಂದೂ ತೊಗೊಂಡಿಲ್ಲ, ಎಲ್ಲೂ ಇಲ್ಲ ಅಂತ ಎಂದೂ ತೊಗೊಂಡಿಲ್ಲ. ಅಷ್ಟು 1000 ಟೇಕ್ಸ್ ತೊಗೊಂಡೆ. ಅಷ್ಟು ಡ್ಯಾನ್ಸ್ ಅಲ್ಲದೆ ಸಾಕಾಯ್ತು ನನಗೆ ಕನ್ಫ್ಯೂಸ್ ಆಗ್ತಿತ್ತು, ಯಾಕೋ ಗೊತ್ತಿಲ್ಲ. ಬ್ಲೂಪರ್ ಅಂತ ಅನ್ಸತ್ತಿಲ್ಲ, ಯಾವಾಗ ಒಂದ್ಸಲಿ ಆಗ್ತದೆ. ಅದಕ್ಕೆ ನಾವು ಬ್ಲೂಪರ್ನ ಯಾಕೆ ವಿಡಿಯೋದ ಇನ್ಸ್ಟಾಗ್ರಾಮಲ್ಲಿ ನಾವು ಬ್ಲೂಪರ್ ಅಂತ ಹಾಕೋತಾ, ಸಾಕಷ್ಟು ಟೆಕ್ಸ್ಟ್ ತಗೊಂಡಿರ್ತೀವಿ, ಎಷ್ಟು ಶ್ರಮ ಪಟ್ಟಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ. ಒಂದು ಹಾಡು ಮಾಡುವಾಗ ಒಂದು ಮನಸ್ಸಿಗೆ ಬೇಜಾರಿದ್ದಾಗ ಇನ್ಸ್ಟಾಗ್ರಾಮ್ ನಾವು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮು, ಬೇರೆ ಯೂಟ್ಯೂಬು, ಫೇಸ್ಬುಕ್ ನೋಡುವಾಗ ಎಷ್ಟು ಖುಷಿ ಆಗುತ್ತೆ. ಎಲ್ಲ ಒಂದು ಸ್ಟ್ರೆಸ್ನ ಮರೀಲಿಕ್ಕೆ ಒಂದು ಆ್ಯಪ್ಗಳನ್ನ ಓಪನ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು. ಆದರೆ ಅದರಿಂದ ಅದು ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ನಮಗೆಲ್ಲ. ಅಂದರೆ ನಮಗೆ ಮನಸ್ಸೆಲ್ಲ ಉಲ್ಲಾಸ ಆಗುತ್ತೆ. ಒಂದು ಅರ್ಧ ಗಂಟೆ 1 ಗಂಟೆ ನೋಡಿದಾಗ ತುಂಬಾ ಒಂಥರ ನಮ್ಮ ಒಂದು ಫೀಲಿಂಗ್ಸೇ ಚೇಂಜ್ ಆಗಿಬಿಡುತ್ತೆ. ಎಷ್ಟು ಸ್ಟ್ರೆಸ್ ಇದ್ದರೂ ಆರಾಮ್ಸೆ ನಾವು ಚೇತರಿಸ್ಕೊಂಡಂಗೆ ಏನೋ ಒಂದು ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಆ ಥರ ಆಗೋದಕ್ಕೆ ಕಾರಣ ಆವಾಗ ವೀಡಿಯೋಸ್ ಮಾಡೋರು. ಇವಾಗ ನನಗೆ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ರ ಅನಿಸುತ್ತೆ. ಪ್ರತಿಯೊಂದಕ್ಕೂ ಕಷ್ಟ ಇದೆ. ವ್ಲಾಗ್ ಅಂದರೆ ಅಷ್ಟು ಈಸಿ ಅಲ್ಲ, ರೀಲ್ಸ್ ಅಂದ್ರೂ ಅಷ್ಟು ಈಸಿ ಅಲ್ಲ. ಅದರಿಂದ ಇನ್ಕಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಇದನ್ನು ನಾನು ಹಿಂಗೆ ಬಿಟ್ಕೊಂಡಿದ್ದೀನಿ, ಸುಮ್ಕಿರೋ. ನೋಡಿ ಫ್ರೆಂಡ್ಸ್, ಹಿಂಗೆ ಮುದುಕ ಅಂತ ಹೇಳ್ತಾಳೆ. ಹಂಗೆಲ್ಲ ಸ್ವಲ್ಪ ಹಿಂಗೆ ಆಗ್ತಷ್ಟು. ಇದರಿಂದ ಇನ್ಕಮ್ ಬಂತು ಬಟ್ ಯಾಕಂಗೆ ಕೊಡ್ಬಿಡ್ತಾರೆ, ಮೈ ಆಡಿಸ್ಬಿಟ್ಟು ಕೈ ಕಾಲು ಹಂಗೆ ಆಡಿಸ್ಬಿಟ್ಟು. ಅದು ಒಂದು ಅವರಿಗೆ ಒಂಥರ ಅಸಹ್ಯವಾಗಿ ಟೀಕೆ ಮಾಡ್ತಾರೆ, ಹೇಳ್ತಾರೆ. ಹೊಟ್ಟೆ ಉರಿ ಪಡ್ಕೊಂಡು ಹೇಳ್ತಾರೆ, ಇನ್ನೇನಕ್ಕೋ ಹೇಳ್ತಾರೆ. ಬಟ್ ಏನು ಬಾರಿ ಅಂತ. ಬಟ್ ಆದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಒಂದು ಆಡ್ ಮಾಡುವಾಗ, ಒಂದು ರೀಲ್ಸ್ ಮಾಡುವಾಗ, ಒಂದು ಯೂಟ್ಯೂಬ್ ಮಾಡಿದೆ ಎಡಿಟ್ ಮಾಡುವಾಗ ತಲೆ ಕೆಟ್ಟೋದಷ್ಟು ಎಲ್ಲೂ ಕೆಟ್ಟೋಗಲ್ಲ. ಯಾವ ಒಂದು 10, 20, 34 ಜನ ಜೊತೆ ಜಗಳ ಅಷ್ಟು ತಲೆ ಕೆಡೋದು, ಅಷ್ಟು ಎಡಿಟ್ ಮಾಡಿರ್ತೀವಿ. ಅದಕ್ಕೆ ಹೇಳ್ಕೊಟ್ಟು ಅಷ್ಟೇ ಎಷ್ಟು ಕಷ್ಟ ಇರುತ್ತೆ ಎಡಿಟ್ ಮಾಡೋದು. 1000 ತೊಗೊಂಡ್ಬಿಟ್ಟು ಆಶಾ ನನಗೆ ಇವತ್ತು ಬೈದ್ಬಿಟ್ಲು, ಡಾನ್ಸ್ ಮಾಡೋದು ಸಿಟ್ಟು ಮಾಡ್ಕೊಂಡ್ಬಿಟ್ಲು. ನಾನು ವೀಡಿಯೋ ಚೆನ್ನಾಗಿ ಬಂದಿದ್ದೆ ಅಷ್ಟು, ಅದು ಇಲ್ಲ ಚೆನ್ನಾಗಿ ಬಂದಿಲ್ಲ, ಡಿಲೀಟ್ ಮಾಡಿ ಹೋಗ್ತೀನಿ ಅಂತೆಲ್ಲ ಅಂದ್ಬಿಟ್ಲು. ಅವಳು ಅಷ್ಟು ದೇಖ್ತಿರಲಿಲ್ಲ, ಅಷ್ಟೊಂದು ನಾನೇ ಸರಿ ಮಾಡಲಿಲ್ಲ. ಹಂಗಾಗ್ಬಿಟ್ಟು ಅದು ಸ್ಟೆಪ್ಪು ಕೂಡ ಸ್ವಲ್ಪ ಕಷ್ಟ ಆಯಿತು ಹೇಳತ್ತ. ಸ್ವಲ್ಪ ಸ್ಟೆಪ್ಪು ಕಷ್ಟನೇ. ಅದು ಒಂದೇ ದಿನದಲ್ಲಿ ಕಲಿತು ನೆಕ್ಸ್ಟ್ ಡೇನೇ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಅಷ್ಟು ಈಸಿ ಆಗೋಲ್ಲ ಅದರಲ್ಲಿ ಅಲ್ವಾ. ಹಾಗಾಗಿ ಇರುತ್ತೆ ಕಷ್ಟ. ಮನೇಲಿ ಮನೆ ಮೇಂಟೈನ್ ಮಾಡೋದಿರುತ್ತೆ, ಹೊರಗಡೆ ಏನೋ ತರೋದಿರುತ್ತೆ, ಬೇರೆ ಸಾಕಷ್ಟು ಕೆಲಸದ ಜೊತೆಗೆ ನಾವು ವಿಡಿಯೋ ಮಾಡ್ತೀವಿ. ಎಷ್ಟು ಕಷ್ಟಪಡ್ತೀವಿ ಗೊತ್ತಾ. ಅದಕ್ಕೆ ನೀವು ಬೆಲೆ ಕಟ್ತಾರೆ, ದುಡ್ಡು ತೊಗೊಂಡ್ಬಿಟ್ಟು ದುಡ್ಡು ಬಂತು, ಇನ್ಸ್ಟಾಗ್ರಾಮ್ ದುಡ್ಡು ಬರುತ್ತೆ, ಅದರಿಂದ ಬರುತ್ತೆ, ಇದರಿಂದ ಬರುತ್ತೆ, ಯಾರಿಂದಲೇ ಬಂದರೂ ಅವ್ರು ಹೊಟ್ಟೆ ಪಡೆಯೋ ಮಾಡ್ಕೊತಾರಲ್ವ. ಅವ್ರ ಹೊಟ್ಟೆ ಪಡೋ ಅವ್ರ ಜೀವನಕ್ಕೆ ಸಾಧ್ಯವಾದರೆ ಇನ್ನೊಬ್ರಿಗೂ ಕೊಡೋಷ್ಟು ಇದು ಒಳ್ಳೆಯದೇನೆ. ಅದನ್ನು ಸದ್ಯ ನಾವು ಎಕ್ಸ್ಪೆಕ್ಟ್ ಮಾಡ್ತೀರ. ನಮ್ಮ ಹೊಟ್ಟೆ ನಮ್ಮ ಜೀವನ ನಾವು ನೋಡ್ಕೊಳ್ಳಿಕ್ಕೆ ಬಂದಷ್ಟು ನಮಗೆ ಖುಷಿನೇ ಸಾಕು. ಹಂಗೇನೋ ಬಂದು ಎಲ್ಲಿಂದಲೂ ನಮ್ಗೆ 1 ರೂಪಾಯಿನೂ ನಮ್ಮ ಕೈಗಂತೂ ಸೇರಿಲ್ಲ. ಹೇಳ್ಕೊತಾರೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಕಾಮೆಂಟ್ಗಳು, ನಿಮ್ಗೆ 20,000 ಬರುತ್ತೆ, ಬದನೆಕಾಯಿನೂ ಬರೋದಿಲ್ಲ, ಹೇಳ್ತಾರೆ 20,000 ಬರುತ್ತೆ, 50,000 ಬರುತ್ತೆ, ಏನಿಲ್ಲ ಸುಮ್ಮನೆ ಹೇಳ್ಕೊಳೋದಕ್ಕೆ ಏನು ಹೇಳ್ತಾರೆ. ಹಂಗಾಗಿ ಭೂಮಿ ಹುಟ್ಟಿದ್ದೀವಿ ಅಂದರೆ ಅಲ್ಲಿಂದ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ ಬರ್ತಿದ್ದೀವಿ ಅಂದರೆ ಅಲ್ಲಿಂದ ಬಂದಿಂದ ಬದುಕಬೇಕಾ, ಎಷ್ಟು ಕಷ್ಟ ಆಯಿತು ಗೊತ್ತಾ. ಹಾಗಾಗಿ ಶೇರ್ ಮಾಡ್ಕೊಂಡ್ವಿ ಅಷ್ಟೇ. ಇದರಲ್ಲಿ ಕೂಕು ಸ್ಯಾರಿ ಚೆನ್ನಾಗಿದೆಯೋ, ಈ ಕೂಕು ಸ್ಯಾರಿ ಚೆನ್ನಾಗಿದೆಯೋ, ನನ್ನ ಸ್ಯಾರಿ ಚೆನ್ನಾಗಿದೆಯೋ ಅದೇ ಕಮೆಂಟ್ ತಿಳಿಸಿ. ನಾನು ಇವತ್ತು ಹೇರ್ ಸ್ಟೈಲ್ ಹೆಂಗಿದೆ ಗೊತ್ತಾ ನೋಡಿ. ಹೇರ್ ಸ್ಟೈಲ್ ಈ ಥರ ಪೋನಿ ಹಾಕ್ಬಿಟ್ಟಿದ್ದೀನಿ. ಪೋನಿ ಈ ಒಂದು ಸ್ಯಾರಿಗೆ ಈ ಥರ ಪೋನಿ ಇದ್ದರೆ ಚೆನ್ನಾಗಿ ಅಂತ ನೋಡಿ. ಚೆನ್ನಾಗಿದೆಯಾ? ಇನ್ನೂ ಎತ್ತು ಕಟ್ಟಬೇಕು. ನನ್ನವೇನು ಗುಂಗುರು ಕೂದಲು ಕರ್ಸೆ ಅವೇನೋ ಸಾಫ್ಟ್ ಏನಲ್ಲ, ಸ್ಮೂತ್ ಏನಲ್ಲ. ಹೇರ್ ಸ್ಟೈಲಿಂಗ್ ಮಾಡಿರೋದ್ರಿಂದನಾ ನೋಡಿ, ಹೇರ್ ಸ್ಟೈಲ್ ಮಾಡಿರೋದ್ರಿಂದ ಹಿಂಗೆ ಕೆಳಗೆ ಹಿಂಗೆ ಜಗ್ಗುತ್ತೈತೆ, ಹಿಂಗೆ ಏನು ಜಾಸ್ತಿ ಏನೋ ಇದಿಲ್ಲ. ಹೇರ್ ಸ್ಟೈಲ್ ಮಾಡೋದ್ರಿಂದ ಹಿಂಗೆ ಜಗ್ಗುತ್ತೈತೆ. ಇಲ್ಲಿಗನ ಹಾಕಿದ್ದೆ ನಾನು, ಇಲ್ಲಿಗನ. ಚೆನ್ನಾಗಿದೆಯಾ ಇದು ಬ್ಲೌಸ್? ನಾನೇ ಹೊಲ್ಕೊಂಡಿದ್ದು ಕಷ್ಟಪಟ್ಟು, ನನ್ನ ಐಡಿಯಾ ಮೇಲೆ ಹೊಲ್ಕೊಂಡೆ. ಈ ಥರ ಕಟಿಂಗ್ ಎಲ್ಲೂ ತೋರಿಸಿಲ್ಲ ಯೂಟ್ಯೂಬಲ್ಲಿ. ಸಾಕಷ್ಟು ಸರ್ಚ್ ಮಾಡಿದೆ ಈ ಒಂದು ಬ್ಲೌಸ್ನ ಹೊಲಿಯಲಿಕ್ಕೆ. ಸುಮಾರು 1 ತಿಂಗಳು ತಲೆ ಕೆಡ್ಸ್ಕೊಂಡಿದ್ದೀನಿ, ಹೆಂಗೆ ಹೊಲಿಲಿ ಈ ಥರ ಬ್ಲೌಸ್, ಹೆಂಗೆ ಹೊಲಿಲಿ ಅಂತ. ಏನು ಮಾಡೋದು, ಇದಕ್ಕೆ ಬಂದಿತ್ತಲ್ಲ ಬ್ಲೌಸ್, ಇದನ್ನು ನಾನು ಇದೇ ಥರ ಹೊಲಿಬೇಕಾಗಿತ್ತು. ನನ್ನ ಆಸೆ ಆಗಿತ್ತು. ನನ್ನ ಆಸೆ ಕನಸುಗಳನ್ನ ನಾನು ಈಡೇರಿಸ್ಬೋದೇ ಇರಲ್ಲ. ಕಷ್ಟಪಟ್ಟು ಹೊಲಿದೆ, ತುಂಬ ಚೆನ್ನಾಗಿ ಬಂತು. ಈ ಪಟ್ಟಿ ಮಾತ್ರ ಸ್ವಲ್ಪ ದೊಡ್ಡದು ಬಂತು. ಕೂಗುದು ಚೆನ್ನಾಗಿ ಬಂದಿದೆ, ಪಟ್ಟಿ ಸಣ್ಣಗೆ ಕೂಗು ಪಟ್ಟಿ ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕಿತ್ತು, ಸ್ವಲ್ಪ ದೊಡ್ಡದಾಯ್ತು ನಮ್ಮದು. ಸ್ವಲ್ಪ ಇಸ್ಬಾರ್ದು ಸ್ವಲ್ಪ ಮಾಡಿಸ್ಬಿಟ್ಟು ಹೋಗ್ಬಿಡು. ಆಯಿತು. ಅದು ಒಂದ್ಸಲ ಹೊಲ್ಮೇಲೆ ಮತ್ತೆ ಬಿಚ್ಚಿ ನಾನೆಲ್ಲ ರಿಪೇರಿ ಮಾಡೋಷ್ಟು ನನಗೆ ಅಷ್ಟೊಂದು ಟೈಮ್ ಇಲ್ಲ ನನಗೆ. ಒಂದು ಲೇಯರ್ ಹಿಂಗೆ ಮಾಡಿಸ್ಬಿಟ್ಟು ಹಿಂಗೆ ಹೋಗ್ಬಿಟ್ರ. ಓಕೆ ಫ್ರೆಂಡ್ಸ್, ಇವಾಗ ಜಾಸ್ತಿ ಲೆಂತಿ ಮಾಡೋದಿಲ್ಲ. ಏನು ಅಂತಂದರೆ ಮಧ್ಯದಲ್ಲಿ ಬೇರೆ ಬೇರೆ ವೀಡಿಯೋಸ್ ಹಾಕ್ತೀವಿ. ಅಂದರೆ ಮಧ್ಯದಲ್ಲಿ ತಕ್ಕೊಂಡಿರೋದನ್ನು ತೆಗೆದ ನಂತರ ಹಾಕೋಂಥದ್ದು. ಈಗ ಇಷ್ಟೇ ಇವತ್ತಿನ ವೀಡಿಯೋ, ಇಷ್ಟೇ ಎಂಡ್ ಮಾಡಿಬಿಟ್ಟು ಇವಾಗ ಮೊಸಪ್ಪು ಸಾಂಬಾರು ಮಾಡಿದ್ದೀನಿ. ಮೊಸಪ್ಪು ಸಾಂಬಾರಿಗೆ ಅದನ್ನು ಮೊಸಪ್ಪು ಸಾಂಬಾರು ಬೆಳಿಗ್ಗೆ ಬೇಯಿಸಿಟ್ಟಿದ್ದು ಅದನ್ನು ಇವಾಗ ಒಗ್ಗರಣೆ ಹಾಕಿಬಿಟ್ಟು ಅನ್ನ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಪಾಚ್ಕೊಳ್ಳೋದು ಕೆಲಸ.
ಬೆಳಿಗ್ಗೆಗೆ ಬರುತ್ತೆ, ನಾಳೆ ಬರುತ್ತೆ ಅದು ವಿಡಿಯೋ. ಬಟ್ ಈ ವಿಡಿಯೋ ಯಾವಾಗುತ್ತೆ? ಈ ವಿಡಿಯೋ ಯಾವತ್ತು ಬರುತ್ತೆ ಗೊತ್ತಿಲ್ಲ. ಆ ವಿಡಿಯೋ ಎಡಿಟ್ ಮಾಡೋಕ್ಕಾಗದೆ ಇದೇನೋ ಶೇರ್ ಆಗಿರುತ್ತೆ, ರೀಲ್ಸ್ ಅಪ್ಲೋಡ್ ಆಗಿರುತ್ತೆ. ರೀಲ್ಸ್ ಎಲ್ಲ ನಾವು ಮಾಡಿರೋಂಥ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಈ ವಿಡಿಯೋ ಬರುತ್ತೆ ಅನ್ನೋ ಗೊತ್ತಿಲ್ಲ. ಅಷ್ಟೊಂದು ಡಿಲೇ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಗೊತ್ತಿದೆಯಲ್ವಾ, ನಿಮಗೆ ನನಗೆ ವ್ಯೂಸ್ ಕೊಡ್ತಾ ಇಲ್ಲ ನೀವು. ಅದೇ ಒಂದು ಕಾರಣದಿಂದ ನಾನು ವೀಡಿಯೋ ಮಾಡೋದು ಲೇಟ್ ಆಗ್ತಾಯಿದೆ. ನೀವು ವ್ಯೂಸ್ ಕೊಟ್ಟರೆ ನಾನು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾನೆ ಇರಲಿ. ಪ್ಲೀಸ್ ವ್ಯೂಸ್ ಕೊಡಿ. ಒಂದ್ಸಲ ವ್ಯೂಸ್ ಕೊಡ್ತೀರಾ, ಒಂದ್ಸಲ ವ್ಯೂಸ್ ಕೊಡೋಲ್ಲ. ಮೊನ್ನೆ ಯಾವುದೋ 1K ಹೊಡ್ತು. ನನಗೆ ಯಾವಾಗ 10K ಆಗೋದು? ನಾವು ಹಾಕೋಂಥ ಪ್ರತಿಯೊಂದು ವೀಡಿಯೋ 200-300K ಯಾವಾಗ ಹೊಡುತ್ತೆ ಫ್ರೆಂಡ್ಸ್? ಎಲ್ಲರೂ ಎಷ್ಟು ಚೆನ್ನಾಗಿ ಹೊಡೋದಲ್ವಾ? ನಮಗೂ ಪ್ಲೀಸ್ ಕೊಡಿ. 1,000 ವೀಡಿಯೋಸ್ ಆಗಿದ್ದಾವೆ, ವೀಡಿಯೋಸಲ್ಲಿ ಒಂದು ವ್ಯೂ ಇಲ್ಲ ಅಂದರೆ 1K ವ್ಯೂ ಇಲ್ಲ, 2K ವ್ಯೂ ಇಲ್ಲ, ಅದೆಷ್ಟು ಬೇಜಾರಾಗುತ್ತಲ್ವ. ನಾನು ಎಷ್ಟು ಕಷ್ಟಪಟ್ಟು ವ್ಯೂ ಬರಲಿ ಅಂತಲೂ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಬ್ಲಾಗ್ ಹಾಕಿರ್ತೀನಿ. ಕೆಲವೊಂದು ಇನ್ಫಾರ್ಮೇಷನ್ಗಳು ಕೂಡ ಕೊಟ್ಟಿರ್ತೀನಿ ಕೈಲಾದ ಮಟ್ಟಿಗೆ. ನನ್ನ ಲೈಫಲ್ಲಿ ಏನು ಹೇಳಿರ್ತೆ ಅದೆಲ್ಲನೂ ಕೂಡ ನೀವು ಮಾಡಿಕೊಡ್ಬೇಕಲ್ವ, ಅಂದರೆ ವ್ಯೂಸ್ ಮಾಡಿಕೊಡ್ಬೇಕಲ್ವ. ಪ್ಲೀಸ್ ಒಳ್ಳೆ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ. 10K ಮಾಡಿ ನೋಡುವ ಹೆಂಗಿರುತ್ತೆ ವ್ಯೂಸ್ ಕೊಡಿ. ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ಇವಾಗ ಹೋಗಿ ಮಸಾಲೆ ಸಾಂಬಾರು ಮಾಡಬೇಕು. ಮಸಾಲೆ ಸಾಂಬಾರು ಮಾಡಿ ನಾವು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ನೆನ್ನೆ ಎಲ್ಲ ಇವಳಿಗೆ ನಿದ್ದೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಪಾಪಚಿ ಬೆಳೆದ ಬೇಗ ಎದ್ದೇಳ್ತೀವಲ್ಲ, ಬೇಗ ಕೆಲಸ ಮುಗಿಸ್ಲಿಕ್ಕೆ. ಹಾಗಾಗಿ ಯಾಕೆ ಎದ್ದೇಳ್ತೀವಿ ಅಂದರೆ ಗೊತ್ತು, ಬೆಳಿಗ್ಗೆ ಹೊತ್ತು ಭಾಳ ಹೊತ್ತು ಮಲ್ಕೊಂಡ್ರೆ ಒಳ್ಳೇದಲ್ಲ, ಯಾರಿಗೆ ಒಳ್ಳೇದು ಅಂತಾರೆ. ಸುತ್ಕೊಳ್ತೀವಿ, ಬಟ್ ಎದ್ದು ಕೂತ್ಕೋಬೇಕು ಅಷ್ಟೇ. ಆಮೇಲೆ ಓಕೆನಾ ಫ್ರೆಂಡ್ಸ್, ಇವಾಗ ಬನ್ನಿ ಬೇಗ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕ್ಬಿಟ್ಟು ಸಾರಿಗೆ ಹೆಂಗೆ ಒಗ್ಗರಣೆ ಹಾಕ್ತೀನಿ ಏನಂತ ಸ್ವಲ್ಪ ಮಾತಾಡ್ಕೊಂಡು ಒಗ್ಗರಣೆ ಹಾಕುವ. ಸಾರು ಒಗ್ಗರಣೆ ಕನ್ನ ಮಾಡಿ ಊಟ ಮಾಡೋದು. ಅದಕ್ಕೇನು ನೆಂಚಿಕೆ ಏನಿಲ್ಲ, ಉಪ್ಪಿನಕಾಯಿ ಇದೆ. ಇವತ್ತು ಶನಿವಾರ ಮೊಟ್ಟೆ ಇದೆ. ಮೊಟ್ಟೆ ಆಮ್ಲೆಟ್ ಮಾಡಲಾ? ಶನಿವಾರ ಬೇಡ, ಏನಾಯ್ತು ಇನ್ನು ಅದನ್ನು ದೇವ್ರಿಗೆ ಏನಾದ್ರು ಅನ್ಕೊಂಡಿದ್ರೆ ಮಾತ್ರ ಶನಿವಾರ ಸೋಮವಾರ. ಅದನ್ನ ನಾವು ಅಂದ್ಕೊಂಡಿಲ್ಲಪ್ಪ. ತಿಂದರೆ ಅದೇ ಮಸಾಲೆ ಚೆನ್ನಾಗಿರಲ್ಲ, ಮೊಟ್ಟೆದು ಇಡುತ್ತೆ. ಸೊ ಹಪ್ಪಳ ನಾವು ಸೊಣ್ಗಿನ ಚೆನ್ನಾಗಿ ಹಪ್ಪಳ ಇಲ್ಲ, ಉಪ್ಪಿನಕಾಯಿ ಸೊಂಗಿ ಒಂದು ಹಾಡಿದೆ, ಅದನ್ನು ಡ್ಯಾನ್ಸ್ ಮಾಡಬೇಕು. ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಹೀಗಿದೆ. ಈ ಹೊಲ್ದಿದ್ದೀನಿ, ಸ್ವಲ್ಪ ಟೈಟ್ ಆಗ್ತಿದೆ. ಕುಕ್ಕರಿಂದ ನೋಡಿ ಈ ಥರ ಹೊಲಿದೆ. ನಾನೆಲ್ಲ ಕೈಯಲ್ಲಿ ನನ್ನ ಓನ್ ಕಟಿಂಗ್. ಅವಾಗ ನಾನು ಎಷ್ಟು ಇಂಟೆಲಿಜೆಂಟ್ ಅಲ್ವಾ? ನಾನು ನೋಡ್ಬೇಕಾ? ನೋಡಿ, ಇದು ನಾನು ಹೊಲಿದಂಥದ್ದು. ಈ ಥರ ಇದೆ, ಚೆನ್ನಾಗಿದೆ ಬ್ಲೌಸ್. ಇದು ಏನಂತ ಗೊತ್ತಿಲ್ಲ ಇದೇನಂತ. ಯಾರೋ ಒಬ್ರು ವಿಡಿಯೋಸಲ್ಲಿ ನೋಡಿದೆ, ಯಾರೋ ಮಧುಬಾಲದ ಹಿಂಗೆ ಇರುತ್ತೆ, ಬಟ್ ಇಲ್ಲ ಸ್ಲೀವ್ ಇರುತ್ತೆ. ಅದು ಸ್ಲೀವ್ಲೆಸ್ ಮಧುಬಾಲ ಅನ್ಬೋದು. ಚೂರು ಒಂದು 4%, ಒಂದು 20%, ಒಂದು 20%, 4% ಎಲ್ಲ ಒಂದೇ. ಒಂದು 10-15% ಮಾತ್ರ ಮಧುಬಾಲ ಹೋಲಿಕೆ ಇದೆ. ಮಧುಬಾಲಗೆ ಫುಲ್ ಬಂದಿರುತ್ತೆ, ಇಲ್ಲಿ ಒಂಟಿ ದಾರ ಬಂದಿರುತ್ತೆ, ಇಲ್ಲಿ ಕಟ್ಟೋದಿಲ್ಲ, ಸ್ಲೀವ್ ಇರುತ್ತೆ. ಕಟ್ಟದಿರುತ್ತೆ. ಅದ್ರಲ್ಲಿ ಫುಲ್ ಕವರ್ ಆಗಿರುತ್ತೆ, ರೌಂಡ್ ಶೇಪ್ ಬಂದಿರುತ್ತೆ. ಹಂಗಿಲ್ಲ, ಈ ಥರ ಇದೆ. ಚೆನ್ನಾಗಿದೆ. ಕಮೆಂಟಲ್ಲಿ ತಿಳಿಸಿ ನಾನು ಬ್ಲೌಸ್ ಹೇಗೆ ಹೊಲ್ಕೊಂಡಿದ್ದೆ ಅಂತ. ಬ್ಲೌಸಲ್ಲಿದ್ದು ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ. ಯಾಕೆ ತೊಗೋಬೇಕು ಅಂತಂದರೆ ತೊಗೊಂಡಿಲ್ಲ. ಯಾಕೆ ತೊಗೋಬೇಕು ಅಂದರೆ ಅದು ವೀಡಿಯೋ ಅಲ್ಲ, ಅದಕ್ಕೆ ಆ ವಿಡಿಯೋ ಅಲ್ಲ. ಇದು ನಾನೇ ಫಸ್ಟ್ ಟೈಮ್ ಹೊಲ್ಕೊಂಡಿದ್ದಲ್ವ, ಹಂಗಾಗಿ ಇದು ಹೆಂಗೆ ಬರುತ್ತೆ ಏನೋ ಚೆನ್ನಾಗಿ ನಿಮ್ಗೆ ಶೇರ್ ಅಲ್ವಾ, ಒಳ್ಳೇದಿದ್ರೆ ನಾವು ಶೇರ್ ಮಾಡ್ಕೋಬೇಕಲ್ವಾ. ಹಾಗಾಗಿ ಬನ್ನಿ ಫಸ್ಟ್ ಅಡುಗೆ ಮಾಡುವ. ಹೋಗಿ ಕುಕ್ಕುನಾಯಿಯವರೇ ಅವಕಾಶ ಮಾಡ್ತಿದ್ದೆ. ಅಮ್ಮ ಕುಕ್ಕುನಾಯಿಯವರು ವಚಬೇಕು ಅವ್ರೀಗ. ಅದೇ ಕಲಿಬೇಕು ಅನ್ಸುತ್ತೆ ಅವನು. ಯಾವುದು ಅದೇ ಮಾಡ್ತಾನೆ ಅವನು, ಅದೇ ಹಿಂಗೆ ಮಾಡ್ತಾನೆ. ಕಲ್ತು ಮಾಡೋಕೆ ಚೆನ್ನಾಗಿ. ಕೊನೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಚೆನ್ನಾಗಿ ಬಂದಿಲ್ಲ. ಆ ಸ್ಟೆಪ್ನ ಕಲಿತಾ ಇದ್ದೀನಿ. ನೀನು ಮಾಡೋದೆ ಆ ಡ್ಯಾನ್ಸ್ ಚೆನ್ನಾಗಿ ಬರಲಿಲ್ಲ. ಇನ್ನೊಂದ್ಸಲ ನೋಡೋಣ. ನೋಡೋಣ ಒಂದ್ಸಲ. ಚೆನ್ನಾಗಿ ಬಂದಿಲ್ಲ. ಅದೇದೋ ಸಾಂಗ್. ನಿದ್ದೆ ಹೋಗು, ನನ್ನ ಮಗೋಗಿ ನಿದ್ದೆ. ಕಟ್ ಮಾಡ್ತೀನಿ ನಾನು. ಚೆನ್ನಾಗಿ ರೆಡಿ ಆಗ ಸಾರಂತೂ ಆಯಿತು. ಇವಾಗ ಅನ್ನ ಒಂದು ಮಾಡ್ಬಿಟ್ರೆ ಇನ್ನು ನನ್ನ ಒಂದು ಊಟದ ಜವಾಬ್ದಾರಿ ಕೆಲಸ ಫಿನಿಶ್. ಅಕ್ಕಿ ತೊಳೆದಿದ್ದೀನಿ. ಇಷ್ಟು ದೊಡ್ಡ ಕುಕ್ಕರಲ್ಲಿ ಇಬ್ಬರಿಗೆ ಅನ್ನ ಮಾಡೋದು. 5 ಲೀಟ್ರ್ ಕುಕ್ಕರಲ್ಲಿ ಒಂದು ಸಣ್ಣದೊಂದು ಕುಕ್ಕರ್ ತೊಗೋಬೇಕು ಅಂದ್ಕೊತೀನಿ. ಸುಮ್ಮನೆ ಆಗ್ತೀನಿ. ತೊಗೊಬಿಟ್ಟು ಅನ್ನ ಮಾಡಬೇಕು. ಕುಕ್ಕುಮರಿ
ಬಾ ಬ್ಲಾಗ್ ಏನು ಮಾಡೋಣ ಬಾ. ಬಂದೆ ನಾ ಸೀರೆ ಮಾಡಿಸ್ತಿದ್ದೀನಿ. ಅವೆ ಗುಡ್ಡೆ ಸೀರೆ ಮಾಡಿಸ್ತೀರಿ. ಕುಕ್ಕದ ಏನು ಹೇಳಪ್ಪ, ಸೀರೆ ಮಾಡಿಸ್ಕೊಂಡು ನಿದ್ದೆಗಣ್ಣಾಗೆ ಓಡಾಡ್ತೈತೆ ಊಟ ಮಾಡೋದಕ್ಕೆ. ಬಾ ಬ್ಲಾಗ್ ಏನು ಮಾಡುವ. ಗಾಡಿ ಬೀಡಿ ಏನಕ್ಕೆ ನನ್ನ ಕರೆದ ವಿಷಯವೇನು ಏನಂತ ಪ್ರಸ್ತಾವನೆ ಮಾಡಿದಿ. ಅದೇನೋ ಹೇಳ್ತಾರಲ್ಲ ಹಂಗಾಯ್ತಕ್ಕದು ಹೆಣ್ಣು ಮಾಡೋಣ ಬಾ ನನ್ನ ಹಿಂದಕ್ಕೆ ಮುಂದೆ ನಿಂತವಳೆ. ನನ್ನ ಕರೆದ ವಿಷಯ ಏನು ಅಂತ ಸ್ವಲ್ಪ ಹೇಳಿ ಇವ್ರಿಗೆ. ಕ್ಯಾಮ್ರಾ ಮುಂದೆ ಇಷ್ಟೊತ್ತಿಗೆ ಹೋಗ್ಬಾರ್ದು, ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಕ್ಯಾಮ್ರಾ ಮುಂದೆ ಕರೆದು ಇಷ್ಟು ದೂರ ಡ್ಯಾನ್ಸ್ ಮಾಡಲ್ಲ. ಇಷ್ಟು ಹತ್ರದ ಕೈದಾರೆ ಹೆಂಗೆ ಆಡಿಸ್ಬೇಕು ಗೊತ್ತಾಗಲ್ಲ. ಅದಕ್ಕೂ ರೇಗಾಡ್ತಾಳೆ, ಹೇಳಕ್ಕೂ ಆಗಲ್ಲ ನಂಗೆ ಹಂಗೆ ಮಾಡ್ತಾಳೆ ಒಂದ್ಸಲ. ಯಾಕೆ ಮಾಡ್ತೀನಿ, ಇನ್ನು ಕ್ಯಾಮ್ರಾ ಮುಂದಿರಬೇಕು, ಮಧ್ಯದಾಗ ಹಿಂಗಿರ್ಬೇಕು ಕರೆಕ್ಟಾಗಿ ಅವಳಿಗೆ ಝೂಮ್ ಹಾಕಬೇಕು ಅಂತ. ಒಂದು ಕ್ಯಾಮ್ರಾ ತಗೊಳ್ಸ್ಬಿಡ್ಬೇಕು ಅವಾಗ ಸರಿಯಾಗಿ ಎಲ್ಲಿದ್ದು ಝೂಮ್ ಹಾಕಿ ನೀಟಾಗಿ ಕ್ಲಿಯರಾಗಿ ಬರುತ್ತೆ ವೀಡಿಯೋಸ್ ಎಲ್ಲೇ ಮಾಡಿದ್ರು. ಅವಾಗ ಕ್ಲಿಯರ್ ಬರಲ್ಲ ಅಂತ ಮುಂದೆ ನಿಂತ್ಕೊಳ್ಳೋದು ವೀಡಿಯೋ ಮಾಡುವಾಗ ಮಾಡ್ತಾಳೆ. ನನ್ನ ಬಟ್ಟೆನೇ ಮರಚಿದೆ. ನನ್ನ ಕರೆದ ವಿಷಯ ಏನು ಎಂದು ಹೇಳುವೆಯಾ? ಹಿಂದೂ ಸ್ವಲ್ಪ ಫೋನ್ ಚೆನ್ನಾಗಿ ಕಾಣ್ತಿಲ್ಲ, ಇಲ್ಲಿಗ ಕಾಣ್ತದೆ. ಇಲ್ಲಿ ಮುಷ್ಟಿ ತೋರಿಸ್ತಾಳೆ, ಬೆಕ್ಕಿನ ಮುಷ್ಟಿ. ದಿಸ್ ಈಸ್ ಮೈ ಸ್ಯಾರಿ. ಇದನ್ನೇ ಉಡ್ಕೊಂಡಿದ್ದು ನಾನು. ಇದು ಮೀಶೋದ ತಂದಿದ್ದ. ಲಿಂಕ್ ಬೇಕಿದ್ರೆ ಕೇಳಿ, ಅಲ್ಲ ಚೆನ್ನಾಗಿ ಇಷ್ಟ ಆಯಿತು ಅಂದರೆ ಈ ಸರಿ ಎರಡು ಲಿಂಕ್ ಮೀಶೋದೇ. ಅವಾಗಲೇ ನಾನು ಒಂದು ಮಾತು ಹೇಳಿದೆ ನಿಮಗೆ, ಈಗ ಹೋಗ್ಬಿಟ್ಟು ರೀಲ್ಸ್ ಮಾಡ್ಕೊಂಡು ಬಂದಿರ್ತೀವಿ, ಟೈಮ್ ಇಲ್ಲ ಅಂತ ಹೇಳಿದೆ. ಏನು ಗೊತ್ತಾ, ಈ ಒಂದು ಸ್ಯಾರಿಗಳು ತೊಗೊಂಡು ವರ್ಷವರೆ ಆಗೋಯ್ತು, 1.5 ವರ್ಷ ಆಗೋಯ್ತು. ನಾವು ಹಾಕೇ ಇರಲಿಲ್ಲ. ಒಂದು ಇದಿದೆಯಲ್ಲ, ಯಾವ್ದು ಹೇಳಿ, ಅದು ಯಾವ್ದಪ್ಪದು ಹಾಡು, 500K ಹೊಡೆತಲ್ಲ ಇನ್ಸ್ಟಾಗ್ರಾಮಲ್ಲಿ, ಮೈಯಾಗಿ ಕಚ್ಚ. ಮೈಯಾಗಿ ಕಚ್ಚಗುಳಿ ಆ ಹಾಡು ಡ್ಯಾನ್ಸ್ ಮಾಡಿದ್ದೀವಲ್ಲ ಇನ್ಸ್ಟಾಗ್ರಾಮಲ್ಲಿ, ಅವತ್ತು ತಗೊಂಡಿದ್ದು ಕ್ಲಾತ್ ಸೇಮ್ ಟು ಸೇಮ್ ಇದು. ಅದು ಯೆಲ್ಲೋ ಕಲರ್ ಬರುತ್ತೆ ಅದು ಪಟ್ಟಿ. ಈ ಒಂದು ಸ್ಯಾರಿ ವೈಟ್ ಸ್ಯಾರಿನೇ, ಅದನ್ನು ಯೆಲ್ಲೋ ಕಲರ್ ಪಟ್ಟಿ ಬರುತ್ತೆ. ನಾನು ತಗೊಂಡಿದ್ದೀನಿ, ಹುಡುಗಿ ರೆಡ್ ಕಲರ್ ಪಟ್ಟಿ ಕೊಡಿಸ್ತೆ ಈ ಥರದ್ದು. ಅವತ್ತು ತೊಗೊಂಡಿದ್ದು ನಾವು ಆ ವಿಡಿಯೋ ಮಾಡಿ ಎಷ್ಟು ದಿನ ಅಂತೇಳಿ. ಆವಾಗ ನಾವು ತೊಗೊಂಡಿದ್ದು ಸೀರೆ ಇವಾಗ ನಾವು ಅದು ಸ್ಟಿಚ್ ಮಾಡಿ ಹಾಕೊಂಡಿದ್ದು. ನನಗೆ ಟೈಮಿಗೆ ಸಿಕ್ಕಿರಲಿಲ್ಲ ಆ ವಿಡಿಯೋ ಮಾಡಲಿಕ್ಕೆ. ಎಷ್ಟೋ ಸುಮಾರು ಬಟ್ಟೆಗಳು ಅವಾಗ ತೊಗೊಂಡಿದ್ದಿದೆ. ಸುಮಾರು 1.5 ವರ್ಷದ ಇಂಚೆ ತೊಗೊಂಡು ಸುಮಾರು ಬಟ್ಟೆಗಳಿದ್ದಾವೆ, ನಾವು ಹಾಕೊಂಡು ವೀಡಿಯೋ ಮಾಡಿಲ್ಲ. ಇದು ಕೂಡ ಅಷ್ಟೇನೆ. ಇವಾಗ ಕಾಲ ಕೂಡ ಬಂದಾಗ ಹೊಸ ಹೊಸ ಹಾಡುಗಳು ಬಂದವಲ್ಲ, ಟ್ರೆಂಡಿಂಗ್ ಹಾಡ್ಬಿಡಿದ್ವಲ್ಲ, ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ವೇರ್ ಮಾಡಿದ್ವಿ ಅಷ್ಟೇ. ಸೊ 1.5 ವರ್ಷದ ಮೇಲಾಗೋಯ್ತು. ನಾವು ಆ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೂ ಮುಂಚೆ ತೊಗೊಂಡಿದ್ದದ್ದು ಸ್ಯಾರಿ. ಅದಾದಮೇಲೆ ನಾವು ಎಷ್ಟೋ ದಿನ ವಿಡಿಯೋ ಮಾಡಿದ್ವಿ. ಇವಳಂತೂ ಇವಾಗ ವೇರ್ ಮಾಡಿದ್ದು. ಇವಳು ಕೇಳ್ತಾನೆ ಇಲ್ಲ, ಸೀರೆ ಬ್ಲೌಸ್ ಹೊಲ್ಕೊಂಡು ಹಾಕೋತೀನಿ ಅಂತ. ನಾನೇ ಒಂದಿನ ಟೈಮ್ ನೋಡಿಕೊಂಡು, ಒಂದಿನ ಚೆನ್ನಾಗಿ ವೀಡಿಯೋ ನೋಡಿಕೊಂಡು, ಒಂದು ದಿನ ವೀಡಿಯೋ ನೋಡಿಕೊಂಡು, ಒಂದು ದಿನ ಕಟ್ ಮಾಡಿ, ಇನ್ನೊಂದು ದಿನ ಸ್ಟಿಚ್ ಮಾಡಿದ್ದಂಥದ್ದು ಅವಸರಕ್ಕೆ ಹಂಗೆ. ಹಾಗಾಗಿ ನಾವು ವೇರ್ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಕೂಡ ಬಂದಿಲ್ಲ. ಇದು ತುಂಬ ದಿನ ಸುಮಾರು 1-2 ವರ್ಷ ಆಯಿತು ಅಂದ್ಕೊಂಡು. ಇನ್ನೂ ಇದಾವೆ ಬಟ್ಟೆಗಳು ಹೊಸವು, ಅವು ದುಡ್ಡು ಇದ್ದಂಗೆ ಅಥವಾ ಹೊಸ ಕಂಡಾಗ ತಗೊಂಡಿದ್ದಂಥವು. ಇವಾಗ ಯಾವ ಸದ್ಯಕ್ಕೆ ಹೊಸ ತಗೊಂಡಿಲ್ಲ, ಇವೇ ಬಟ್ಟೆ ಇವಾಗ ವೇರ್ ಮಾಡಿ. ನೋಡಿ ಇವಳು ಹಿಂಗೆ ಆಕ್ಷನ್ ಮಾಡ್ತಿದ್ದಾಳೆ. ನಿನ್ನ ಒಂದು ಲಿಪ್ಸ್ಟಿಕ್ಗೆ ನಾನು ಆಕ್ಷನ್ ರೀಲ್ಸ್ ಮಾಡ್ತಾನೆ ಇಲ್ಲೇ ನಾನು ಹಿಂಗೆ ನಾವು. ಸರಿ, ಆ ಒಂದು ಬಟ್ಟೆಗಳನ್ನು ಇವಾಗ ವೇರ್ ಮಾಡ್ತಿದ್ವಿ. ತುಂಬ ದಿನದ ವೇರ್ ಫ್ರೆಂಡ್ಸ್. ನಾವೇನು ಇವಾಗ ರೀಲ್ಸ್ಗೋಸ್ಕರ ಅಥವಾ ಇವಾಗ ಟ್ರೆಂಡ್ ತೊಗೊಂಡ ತಕ್ಷಣ ಹಿಂಗೆ ಹಾಕೊಂಬಿಟ್ಟು ನಾವು ಮಾಡ್ತಾಯಿಲ್ಲ. ಇನ್ನೂ ಸುಮಾರು ಇದ್ದಾವೆ, ಅವನ್ನ ನಾವು ವೇರೇ ಮಾಡಿಲ್ಲ. ಅವು ಯಾರೋ ಒಂದು ಟ್ರೆಂಡಿಗೆ ತುಂಬ ಇಷ್ಟ ಆಗಿರೋಂಥ ಒಂದು ರೀಲ್ಸ್ ಮಾಡುವಾಗ ನೋಡುವ ಅಂತ ಅಷ್ಟೆ. ಚೆನ್ನಾಗಿದೆಯಲ್ಲ ಈ ಬ್ಲೌಸ್, ಮತ್ತು ಸೂಪರ್ ಬಂದಿದೆ. ಆಶು ಬ್ಲೌಸ್ ಸಕ್ಕತ್ತಾಗಿದೆ. ಬಟ್ ಆದರೆ ಈ ಒಂದು ಕಟ್ಟಿಂಗ್ ಬ್ಲೌಸು ತುಂಬಾ ಸಕ್ಕತ್ತಾಗಿದೆ ಫ್ರೆಂಡ್ಸ್. ವಾವ್, ಸಕ್ಕತ್ತಾಗಿದೆ ಅಂದರೆ ಸಕ್ಕತ್ತಾಗಿದೆ. ತುಂಬ ಅಲ್ಟಿಮೇಟ್ ಆಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಮ್ಮದು ತುಂಬ ಇಷ್ಟ ಆಯಿತು. ನಾನು ಮಾಡೋದು ಆ್ಯಕ್ಷನ್ ಇವಳು ಮಾಡ್ತಾಯಿದ್ದಾವೆ. ಹೀಗಾಗಿ ನೀವು ಅರ್ಥ ಮಾಡ್ಕೋಬೋದು ಚೆನ್ನಾಗಿ. ಇವಾಗ ಮಸೊಪ್ಪು ಸಾರು ಅಂತೂ ಆಯಿತು, ಅನ್ನಕ್ಕೂ ಇಟ್ಟಿದ್ದಾಯಿತು, ಅನ್ನನೂ ಆಗುತ್ತೆ. ಇವಾಗ ಆದ ತಕ್ಷಣ ಚಪಾತಿ ಇದೆ. ಬೆಳಿಗ್ಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಹಾಗಲಕಾಯಿನ ಸೂಪರ್ ಆಗಿತ್ತು ಹಾಗಲಕಾಯಿ ಪಲ್ಯ. ಹೌದಾ, ಚೆನ್ನಾಯ್ತಾ? ತುಂಬ ಚೆನ್ನಾಗಿರುತ್ತೆ. ಇವರು ತುಂಬ ಇಷ್ಟ ಹಾಗಲಕಾಯಿ ಪಲ್ಯ. ಅದರಲ್ಲೂ ಕಪ್ಪು ಹಾಗಲಕಾಯಿ ಬರುತ್ತಲ್ಲ, ಕಪ್ಪು ಗ್ರೀನ್ ಕಲರ್ ಅಂದರೆ ವೈಟ್ ಲೈಟ್ ಗ್ರೀನ್ ಇರುತ್ತಲ್ಲ, ವೈಟ್ ಕಲರ್ ಇಷ್ಟು ಉದ್ದ ಇರುತ್ತೆ. ಅದೇ ಚೆನ್ನಾಗಿರಲ್ಲ. ನಂಗೆ ಅದಕ್ಕೆ ಇಷ್ಟ, ವಿಷ ಅಂದರೆ ವಿಷ ಅನ್ಸುತ್ತೆ. ಇವತ್ತು ಕಪ್ಪು ಗ್ರೀನ್ ಬರ್ತಲ್ಲ, ವಾವ್ ಹೆಂಗಿರುತ್ತೆ ಗೊತ್ತಾ, ಬೆಣ್ಣೆ ತಿನ್ನೋಗುತ್ತೆ. ಅದು ಹಾಗಲಕಾಯಿ ಪಲ್ಯ ಅಂತಲೇ ಅನ್ಸಲ್ಲ. ಸಖತ್ ಇಷ್ಟ ಹಾಗಲಕಾಯಿ ಪಲ್ಯ. ಆ ಥರದ್ದು ಪಲ್ಯ ಮಾಡಿದ್ದೆ. ಸಿಂಪಲಾಗಿ ಮಾಡಿದ್ದು. ಒಂದು ಮಿಕ್ಸಿಗೆ ಹಾಕಲಿಲ್ಲ, ಒಂದು ಕಾಯಿ ಹಾಕಲಿಲ್ಲ, ಒಂದು ಗೋಡಂಬಿ ಹಾಕಲಿಲ್ಲ, ಒಂದು ದ್ರಾಕ್ಷಿ ಬಾದಾಮಿ ಹಾಕಲಿಲ್ಲ, ಗೋಡಂಬಿ ಹಾಕಲಿಲ್ಲ. ಹಾಗಿದ್ರೂ ಸಾಕಷ್ಟು ವಾವ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬರೀ ಟೊಮೆಟೊ ಹಾಕಿಲ್ಲ, ಆಚೆಗೆ ಬಂದು ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿಲ್ಲ, ಹುಣಸೆ ಹುಳಿ ಹಾಕಿದ್ದೆ. ಈರುಳ್ಳಿ ಬೆಳ್ಳುಳ್ಳಿ ಒಂದೆಲ್ಲ ಟೊಮೆಟೊ ಹುಣಸೆ ಎರಡು ಹುಳಿನೇ ಕೊಡೋದು. ಅದು ಟೊಮೆಟೊ ಹಾಕಿಲ್ಲ, ಹುಣಸೆ ಹುಳಿ ಹಾಕಿದ್ದೆ. ಸ್ವಲ್ಪ ಹುಳಿ ಬೆಲೆ, ಯಾಕಂದರೆ ಕಹಿ ಇರುತ್ತಲ್ಲ, ಅದನ್ನ ಅವಾಯ್ಡ್ ಮಾಡಬೇಕಂತ ಸ್ವಲ್ಪ ಬೆಲ್ಲ ಹಾಕಿದ್ದೆ ಅಷ್ಟೇ. ಈರುಳ್ಳಿ, ಎಣ್ಣೆ,
ಸ್ವಲ್ಪ ಹಸಿಳಿಗೆ ಖಾರ ಪುಡಿ ಸ್ವಲ್ಪ ಇಷ್ಟೇ, ಕೊತ್ತಂಬರಿ ಸೊಪ್ಪು, ಇನ್ನೇನು ಪುದೀನ ಇಲ್ಲ, ಶುಂಠಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಎಣ್ಣೆ ಜಾಸ್ತಿ ಮಸಾಲೆ ಹಾಕ್ಬಿಟ್ಟು ಪಲ್ಯ ಮಾಡೋ ಥರ ಮಾಡೋದಕ್ಕಿಂತ ಇದು ಮಾಮೂಲಿ ಚಿತ್ರಾನ್ನ ಗೊಜ್ಜು ಮಾಡ್ತೀವಲ್ಲ ಹಂಗೆ ಕಡಲೆಬೇಳೆ ಮತ್ತು ಸಾಸಿವೆ, ಎಣ್ಣೆ, ಈರುಳ್ಳಿ, ಹಸಿರುಗಾಯಿ ಸ್ವಲ್ಪ ಹೆಚ್ಚಿಬಿಟ್ಟು ಅದಂತ ಹಾಲಕ್ಕೆ ಸ್ವಲ್ಪ ಹುರಿದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಆಗೋಯ್ತು. ಸ್ವಲ್ಪ ಖಾರ ಪುಡಿ ಹಾಕಿಲ್ಲ, ಅರ್ಶಿನ ಹಾಕೋದ್ರಿಂದ ಕಲರ್ ಎನ್ಹಾನ್ಸ್ ಆಗುತ್ತೆ. ಇನ್ನು ಅರ್ಶಿನ ಹಾಕಿದ್ರೆ ಆಗುತ್ತೆ, ಎನ್ಹಾನ್ಸ್ ಆಗುತ್ತೆ. ಬಟ್ ಅದೇ ನಾನು ಅರ್ಶಿನ ಹಾಕಿರಲಿಲ್ಲ ಈ ಸಲ, ಹಂಗೆ ಮಾಡಿದ್ದೆ. ಖಾರ ಪುಡಿ ಸ್ವಲ್ಪ ಹಾಕ್ಬಿಟ್ರೆ ಉಪ್ಪು ಖಾರ ಹುಳಿ ಮುಂದಾಗಿ ಸಖತ್ತಾಗಿರುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇಲ್ಲ ರೆಸಿಪಿ ಹೇಳ್ಬಿಟ್ಟೆ ನಾನು. ಕಾಯಿ ತುರಿ ಹಾಕ್ಬೋದಿತ್ತು. ನನಗೆ ಅದು ಈ ಒಂದು ಪಲ್ಯ ಮಾಡ್ಬೇಕಾದ್ರೆ ತುಂಬ ಬೇಜಾರಾಗ್ತಿತ್ತು. ಯಾಕೆ ಅಂದರೆ ಕಾಯಿ ಇದ್ದು ಕೂಡ ಕಾಯಿ ಆಗ್ತಿಲ್ಲ ಅಂದ್ರೆ ಬೇಜಾರು ಬರುತ್ತೆ. ಇನ್ನೊಂದು ಚೆನ್ನಾಗಿರುತ್ತೆ ನೋಡಿ. ಕಾಯಿ ಇದೆ, ಈ ಒಂದು ಕಾಯಿ ಇದೆ, ಇದನ್ನ ಬಟ್ ಹೊಡೆದಿಲ್ಲ, ತುರಿದಿಲ್ಲ, ಹಂಗಾಗಿ ಇದನ್ನ ಯಾರು ಹೊಡೆಯೋದಿದ್ದೀನಿ, ಯಾರು ಮಿಕ್ಸಿಗೆ ಹಾಕಿ ರಾಮಾಯಣ ಮಾಡ್ಕೊಂಡು ತುರಿಯೋದಂತೆ ಹಂಗೆ ಮಾಡಿದ್ವಿ. ಇದು ಸಖತ್ತಾಗಿತ್ತು ಗೊತ್ತಾ, ಆಶನ್ ತುಂಬ ಇಷ್ಟ ಆಯಿತು. ಅವತ್ತು ಪಲ್ಯ ಮಾಡಿದೆ, ಚಪಾತಿ ಮಾಡಿದೆ, ಇನ್ನು ಪಲ್ಯನೂ ಇದೆ, ಚಪಾತಿನೂ ಇದೆ. ಹಾಗೆ ಇನ್ನೊಂದು ಕಾಳು ಇಲ್ಲೇ ಇಟ್ಟಿದ್ದಾಳೆ ನಮ್ಮ ಆಶಾ. ಈ ಕಾಳು ಕುತ್ಕೊಂಡು ಈ ತೊಗರಿಕಾಯಿ ಇವಳು ಫೇವ್ರೇಟು. ಎಲ್ಲ ಪಲಾವು, ಬದುಕು, ಟಪ್ಟಪತ್ಕು, ಬಿರಿಯಾನಿಗೂ ಹಾಕೊಂಡ್ಬಿಡ್ತಾವೆ. ಚೆನ್ನಾಗಿರುತ್ತೆ. ಅಯ್ಯೋ ಗಂತ್ಯ ಚಿಕನ್ ಸಾರಿಗೆ ಅವರೆಕಾಳು ಮಾಡ್ತಾರೆ ಗೊತ್ತಾ? ಯಾಕಂದ್ರೆ ಒದುಗ್ಲಿ ಅಂತ ಮಾಡ್ತಾರೆ, ಆಲೂಗಡ್ಡೆ ಹಾಕಿ ಮಾಡ್ತಾರೆ. ನಾನೊಂದು ಮಾಡಿಲ್ಲಪ್ಪ ಆ ಥರ. ಚೆನ್ನಾಗಿರುತ್ತೆ ಅಂತಾರ, ಗೊತ್ತಿಲ್ಲ, ನೋಡ್ಬೇಕು. ಅದು ಜಾಸ್ತಿ ಜನ ಇರ್ತಾರಲ್ಲ ಮನೆಗೆ, ಅವಾಗ ಮಾಡೋದು ಚೆನ್ನಾಗಿ. ಏನಾದರೂ ಮಾಡಿದ್ರೆ ನಾನು ಖಂಡಿತ ನಿಮ್ಮ ಜೊತೆ ವೆರೈಟಿ ಡಿಶ್ ಅಂತೇಳಿ ನಾನು ಶೇರ್ ಮಾಡ್ಕೊತೀನಿ. ನೋಡಿ ನನ್ನ ಫೋನ್ ಹೇಗಿದೆ, ಚೆನ್ನಾಗಿದೆಯಾ, ಸಖತ್ತಾಗಿದೆಯಲ್ಲ. ಇನ್ನು ಸ್ವಲ್ಪ ದಪ್ಪ ತಿಕ್ಕಾಗಿದ್ರೆ, ತಿನ್ನಾಗಿದ್ರೆ, ತಿನ್ನಲ್ಲ ತಿಕ್ಕಾಗಿದ್ರೆ ಚೆನ್ನಾಗಿರ್ತಿತ್ತು. ನೋಡಲಿಕ್ಕೆ ಕ್ಯೂಟಾಗಿ ಕಾಣ್ತಿತ್ತು. ಒಂದು ಜುಟ್ಟು ಉದ್ದ ಇದ್ರೂ ಪರವಾಗಿಲ್ಲ, ದಪ್ಪ ಇದ್ರೆ ಸಖತ್ತಾಗಿ ಕಾಣುತ್ತೆ. ಬಟ್ ಆದರೆ ಹಿಂಗಿದೆ. ಈ ಒಂದು ಸ್ಯಾರಿಗೆ ಈ ಥರ ಜುಟ್ಟಿದ್ರೆ ಚೆನ್ನಾಗಿ ಅನಿಸುತ್ತೆ. ನಾವು ಕೂಕು ಡ್ಯಾನ್ಸ್ ಮಾಡ್ಬೇಕಾದ್ರೆ ಫುಲ್ ಹಿಂಗೆ ಮುಚ್ಕೊಂಡ್ಬಿಟ್ಟಿದ್ದೆ ಈ ಕಡೆ. ಇರಲಿ, ಹೆಂಗ ಅವಳು ಹೆಂಗೆ ಬರ್ತಾ ಮಾಡಿದ್ರೆ ನಾವು ಹೆಂಗೆ ಬರ್ತಾ ಮಾಡಿದ್ರೆ ಹೆಂಗಿದೆ ಅಂತ ಹೋಗಿ ಇನ್ಸ್ಟಾಗ್ರಾಮ್ ನೋಡಿ ಹಾರೈಸಿ ವ್ಯೂಸ್ ಕೊಡಿ. ಇದರಲ್ಲೂ ವ್ಯೂಸ್ ಕೊಡಿ ಪ್ಲೀಸ್. ವ್ಯೂಸ್ ಕೊಟ್ಟರೆ ನಾನು ವೀಡಿಯೋ ಹಾಕೋದು ಫ್ರೆಂಡ್ಸ್. ನಾನು ವೀಡಿಯೋ ಹಾಕೋದಿಲ್ಲ, ಹಿಂಗೆಲ್ಲ ಮಾಡಬೇಡಿ ಪ್ಲೀಸ್. ಒಂದು 8K 10K ವ್ಯೂಸ್ ಕೊಡಿ ಅಂತ ಕೇಳ್ಕೊತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿತ್ತು? ಕುಕ್ಕರ್ ಕೂಗ್ತಾ ಇದೆ, ಸೌಂಡ್ ಕೇಳ್ತಾ ಇರ್ಬೋದು. ಡೋಂಟ್ ಡಿಸ್ಟರ್ಬ್ ಅನ್ಕೋಬೇಡಿ, ಡಿಸ್ಟರ್ಬ್ ಅಂತ ಅನ್ಕೋಬೇಡಿ, ಓಕೆನಾ? ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ದಯಮಾಡಿ ಕೈ ಮುಗಿದು ಕೇಳ್ಕೊಂತ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ನಿಮಗೆ ನನಗೆ ಮರ್ತೋಗ್ತಾ ಇದೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.